ಇವಕ್ಕೆಲ್ಲ ಮಾಧ್ಯಮದವ್ರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರ. ಬಟ್ ವಿಧಿ ಇಲ್ಲದೆ ಈಗ 2 ಸಿನಿಮಾ ರಿಲೀಸ್ ಇರೋದ್ರಿಂದ ಯಾರು ತೇಜೋವಧೆಗಿಳಿತೀರೋ, ಯಾರು ವಿಕೃತವಾಗಿ ಡ್ಯಾಮೇಜ್ ಮಾಡಬೇಕು ಅಂತ ಹೇಳ್ತೀರೋ, ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಆದರೂ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಅಂದರೆ ನ್ಯಾಯಾಂಗ ನಿಂದನೆ. ದಯಮಾಡಿ ತಾವು ಝೂಮ್ ಮಾಡಿದ್ರು ಹಿಯರ್ ಇಸ್ ದ ಆರ್ಡರ್ ಶೀಟ್. ಕೋರ್ಟ್ಗೆ ನಾವು ಲಕ್ಷಗಟ್ಟಲೆ ಫೀಸ್ ಪೇ ಮಾಡಿ ನಾನು 2 ಸಿನಿಮಾ ಮುಗಿಯತಕ್ಕ ಪ್ರತಿ ಸಲ ಪೇ ಮಾಡ್ತಾನೆ ಇದ್ದೀನಿ. ಅಂದರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ, ನಿರ್ಬಂಧ ಆರ್ಡರ್. ಯಾಕೆಂದರೆ ಲಾಸ್ಟ್ ಇಯರಿಂದ ಗೊತ್ತಲ್ಲ, ಅವತ್ತಿಂದ ನಡ್ಕೊಂಡು ಬರ್ತಾನೆ ಇದೆ. ಅವ್ರು ಯಾಕೆ ಹಂಗೆ ಮಾಡ್ತಾ ಇದಾರೆ ಗೊತ್ತಿಲ್ಲ. ಆ್ಯಂಡ್ ನನಗೇನೋ ಎಫೆಕ್ಟ್ ಆಗಲ್ಲ, ಬಟ್ ಅದಕ್ಕಿಂತ ಹೆಚ್ಚು ದುಡ್ದೆ. ಆದರೆ ಸಮಸ್ಯೆ ಏನಂದರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು. ಆ ಕಾರಣಕ್ಕೆ ಲಕ್ಷಗಟ್ಟಲೆ ಹಾಕಿ ಹೈಕೋರ್ಟಿಂದ ಆರ್ಡರ್ ತಂದಿದ್ದೀನಿ. ನೋಡಿ ಹಿಯರ್ ಇಸ್ ದ ಆರ್ಡರ್ ಶೀಟ್. ಯಾರಾದರೂ ವೈಯಕ್ತಿಕವಾಗಿ ತೇಜೋವಧೆಗಿಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಯಾರ ಮುಲಾಜಿಗೂ ಹೋಗಲ್ಲ, ಅವ್ರು ಜೈಲಿಗೆ ಹೋಗ್ತಾರೆ. ಇಲ್ಲಾಂದರೆ ನಾನು ಅವ್ರ ಹತ್ರ ದುಡ್ಡು ವಸೂಲು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಯಾಕೆ ನೀವು ನನ್ನ ಹೆಸರಲ್ಲಿ ತುಂಬ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ, ಅಥವಾ ನನಗೆ ಟ್ರಾಲ್ ಮಾಡಿ ತೀರಾ ಕೆಟ್ಟದಾಗಿ ಮಾಡಿ ಬೇರೆ ಏನೋ ವಿಡಿಯೋ ಸೇರ್ಸ್ ಮಾಡ್ಬೋದು ಅಂದರೆ ನಿಮ್ಮನ್ನ ನ್ಯಾಯದಲ್ಲಿ ಸಲ್ಲಿಸಿ ನಾನೇ ನಿಮ್ಮಂತ ದುಡ್ಡು ವಸೂಲು ಮಾಡಬಾರ್ದು. ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ವೈಯಕ್ತಿಕವಾಗಿ ಯಾರು ಟಾರ್ಗೆಟ್ ಮಾಡ್ತಾರೆ ನಿಮ್ಮನ್ನ? ನಾವು ವೈಯಕ್ತಿಕವಾಗಿ ಅಂದರೆ ಕೆಲವರು ಏನಾಗಿದೆ ಗೊತ್ತಾ, ಫೇಕ್ ಫ್ಯಾನ್ ಪೇಜ್, ಕೆಲವರು ದುಡ್ಡು ಪೇ ಮಾಡ್ತಾರೆ. ಕೆಲವರು ಏನು ಗೊತ್ತಾ, ದುಡ್ಡು ಕೊಟ್ಟು ಈ ಥರ ಕಾಮೆಂಟ್ ಹಾಕಕ್ಕೆ ಕೊಡ್ತಾರೆ. ಸೊ ಅದು ನಡೀತಾ ಇದೆ. ಇವೆಲ್ಲ ಮೊದಲೆಲ್ಲ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನ ಕರ್ಕೊಂಡ್ಬರೋದಿತ್ತು. ಹಾಳಾದವ್ರಿಗೆ ಸಿನಿಮಾಗೂ ದುಡ್ಡು ಕೊಟ್ಟು ಕರ್ಸಂಗ ಆಗೋರು. ಈಗ ಕೂಗ್ಸಕ್ಕೆ, ಫೇಸ್ಬುಕ್ ಕಾಮೆಂಟ್ ಹಾಕ್ಸಕ್ಕೆ, ಪೇಯ್ಡ್ ಕಾಮೆಂಟ್ ಹಾಕಕ್ಕೆ ಮಾಡ್ತಾರೆ. ಸೊ ಇದರಿಂದ ನನಗೆ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನೂ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಂದರೆ ಅಷ್ಟೆಲ್ಲ ಹೇಳಿದ್ರು ನೋಡಿ, ಅಮೆರಿಕ ಅಕ್ಕ ಸಮ್ಮೇಳನಾಗ ಹೋಗಿ ಬಂದೆ, ಏನು ಎಫೆಕ್ಟ್ ಆಯಿತು? ಹೈಯೆಸ್ಟ್ ಪೇಮೆಂಟ್ ತೊಗೊಂಡೆ. ಡಿ.ಕೆ. ಯಾರು ತೊಗೊಳ್ಳ, ದೊಡ್ಡ ಪೇಮೆಂಟ್ ನನಗೆ ಕೊಟ್ಟರು. ಇನ್ನೇನು ಸರ್ ಕೊಡು, ಇನ್ನೇನು ಡ್ಯಾಮೇಜ್ ಮಾಡೋಕ್ಕತ್ತೆ? ನನಗೇನೂ ಆಗಿಲ್ಲ. ಬಟ್ ಸಿನಿಮಾ ನಮ್ಗೆ ಯಾವುದಕ್ಕೋ ಮಾರಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದರೆ ನೀವು ಸಿನಿಮಾ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ, ನಿಮ್ಮ ಸಿನಿಮಾ ನೋಡಿ ಹಕ್ಕಿರುತ್ತೆ. ಬಟ್ ವೈಯಕ್ತಿಕ ತೇಜೋವಧೆಗೆ ಯಾರು ನನ್ನ ರಿಲೇಟೆಡ್ ಯೂಟ್ಯೂಬಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು, ಯಾವುದೇ ಮಾಡಿದ್ರೆ ಕೋರ್ಟ್ ಆರ್ಡರ್ ತಂದಿದ್ದೀನಿ. ಸರ್ ನಿಮ್ಮ ಪ್ರಕಾರ ಯಾರು ಮಾಡ್ತಿದಾರ? ನನ್ನ ಪ್ರಕಾರ ಅಲ್ಲ, ನಿಮ್ಮ ಪ್ರಕಾರ ನಿಮಗೆ ಹೇಳಿ ಸರ್. ಅದೇ ಯಾರು ಫ್ಯಾನ್ ಪೇಜ್ ಮಾಡ್ತಾರೆ? ಹಂಗಲ್ಲ, ಕೆವಿಟ್ ತಂದಿದ್ದೀರಾ ಅಂದ್ರೆ ಯಾರ ಮೇಲಾದ್ರೂ ಕೆವಿಟ್ ಅಲ್ಲ, ಇದು ಇಂಜೆಕ್ಷನ್ ಸಿನಿಮಾ ಸೇಫ್ಟಿ. ಇಲ್ಲ, ನೀವು ಪ್ರೂಫ್ ಇಲ್ಲದೆ ತರ ಹೌದು, ಪ್ರೂಫ್ ಇದೆ ಅಂದ್ಮೇಲೆ ನಮಗೆ ಕನಿಷ್ಠ ನೀವು ಕೇಳೋದಕ್ಕೆ ಅವ್ರು ಕೇಳೋದಕ್ಕೆ ಒಳ್ಳೆ ಕ್ವಶನ್. ಓಕೆ, ಒಂದು ನಿಮಿಷ, ನಿಮ್ಮ ಮಾತು ನ್ಯಾಯ ಇದೆ. ಒಂದು ಮಾತು, ಪ್ರೂಫ್ ಇಲ್ಲದೆ ಹಾಕ. ಈ ಪ್ರೂಫ್ ನಾನೀಗ ಅಟ್ಲೀಸ್ಟ್ ಟೆಲಿಕಾಸ್ಟ್ ಮಾಡಿ ನೀವೆಲ್ಲಿ ನೋಡೋಕ್ಕಾಗುತ್ತೆ ಸರ್? ನೀವೆಲ್ಲ ಹಾಕಕ್ಕಾಗುತ್ತೆ? ತೀವ್ರ ಮುಜುಗರ ಆಗುತ್ತೆ ನಿಮ್ಮ ಚಾನಲ್ಗೆ. ಅಷ್ಟು ವಿಕೃತವಾಗಿ ಎಡಿಟ್ ಮಾಡ್ಬಿಟ್ಟವ್ರೆ. ಒಂದು. ಎರಡನೇದು, ಯಾರು ಇಂಜೆಕ್ಷನ್ ಕೊಡೋಕ್ಕೂ ಮುಂಚೆ, ಮೀನ್ಸ್ ಕೋರ್ಟ್ ಜಡ್ಜ್ ಕೊಡೋಕ್ಕೂ ಮುಂಚೆ ಎಲ್ಲ ಸೂಕ್ಷ್ಮಗಳನ್ನ ಅವಲೋಕಿಸ್ತಾರಲ್ಲ, ಯಾವುದೇ ಕಾರಣಕ್ಕೆ ಯಾರಾದರೂ ನೆಕ್ಸ್ಟ್ ಮಾಡಿದ್ರೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ದುಡ್ಡಿರೋರು ಮಾಡಿದ್ರಂತೂ ಅವ್ರ ಹಿನ್ನೆಲೆ ಪ್ರತಿಯೊಬ್ಬರು ಒಳಗಾಕ್ಸ್ಬಿಡ್ತೀನಿ. ನನಗೆ ತೊಂದರೆ ಮಾಡಬೇಡಿ. ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಂಡು. ನನಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಕೋಟಿಗಟ್ಟಲೆ ಹಾಕ್ಬಿಟ್ಟಿದ್ದೀನಿ. ನಾನು ವಾಪಸ್ ಹೋಗೋಕ್ಕೂ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸ್ಕೊಂಡು, ಸಾಲ ತೀರಿಸ್ಕೊಂಡು ಹೋಗಬೇಕು ಅಂತ ಆಸೆ. ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ನಾವೇನು ಮಾಡಬೇಕು, ಕೋರ್ಟ್ ಆರ್ಡರ್ ತಂದಿದ್ದೀವಿ. ನನಗೆ ನೋಡಿ, ಒಂದಲ್ಲ 40 ಪೇಜಿನ ಆರ್ಡರ್ ಇದೆ. ಸೊ ಎಲ್ಲದರಲ್ಲೂ ಅಷ್ಟೇ, ಪ್ರತಿಯೊಂದು ಕೋರ್ಟ್ ಆರ್ಡರ್ ಇದೆ, ಎಲ್ಲವೂ ಇದೆ. ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ತೇಜೋವಧೆಗಿಳಿಯೋರು ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ, ಬಹುಶಃ MLA ಅಥವಾ ಮಿನಿಸ್ಟರ್ಗಳು ನೀವು ನೋಡ್ತಿರ್ತಾರೆ, ಇಲ್ಲಿ ಕೋರ್ಟಿಂದ ಆರ್ಡರ್ ತಂದಿದ್ದಾರೆ ಅಂತ ನಿರ್ಬಂಧ. ಉದ್ದೇಶ ಇದಲ್ಲ. ಯಾವುದೇ ಥರ ತೇಜೋವಧೆ ಆದರೆ ಅದನ್ನ ಆಗದೆ ಇರೋದಕ್ಕೋಸ್ಕರ ನಾನು ತಂದಿರುವಂಥದ್ದು. ಯಾಕೆಂದರೆ ಇವ್ರು ಯಾವುದು ಹೆಂಗೆ ಬೇಕಾದ್ರೆ ಇತ್ತೀಚೆಗೆ ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳೋ, ಸಡನ್ನಾಗಿ ಹಾಕ್ಬಿಡೋದು ನ್ಯೂಸು. ಈ ಮಾಧ್ಯಮ ಏನು ಮಾಡ್ತಾ ಇದ್ರೆ, ಕೆಲವರು ಹೇಳೋ ಬರದಲ್ಲಿ ಡ್ಯಾಮೇಜ್ ಇಳಿದು ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ತೊಗೊಂಡ್ಬರ್ಬೇಕಂತಂತು. ಆಮೇಲೆ ಸಿನಿಮಾ ರಿಲೀಸ್ ಸಮಯದಲ್ಲಿ ಯಾವ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಧಿಕೃತವಾಗಿ ಕೋರ್ಟ್. ಸರ್ ಓಕೆ, ಇವಾಗ ಎಲ್ಲ ಓಕೆ. ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು? ನಮಗೆ ಅದೊಂದು ಕ್ಲಾರಿಟಿ ಕೊಡ್ಬಿಡಿ. ಯಾಕಂದ್ರೆ ಇಂಥವ್ರು ಮಾಡ್ತೀರಾ ಓಕೆ, ಬಟ್ ಯಾರು? ಕರೆಕ್ಟಾಗಿ ಹೇಳ್ತೀನಿ, ನೀವು ಪ್ರಶ್ನೆ ಕರೆಕ್ಟಾಗಿದೆ. ನಾನು ತುಂಬ ಗೌರವಿಸುವಂಥ, ನಾನು ತುಂಬ ಪ್ರೀತಿಸುವಂಥ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪೇಜ್ ಇಟ್ಕೊಂಡ್ರವರು. ದರ್ಶನ್ ಸರ್ ಅಲ್ಲ, ಅವ್ರ ಟೀಮ್ ಅವರು ಅಲ್ಲ, ಅವರ ಹೆಸರಲ್ಲಿ ಕೆಲವರು ಫೇಕ್ ಪೇಜ್ ಯಾರು ಮಾಡ್ಬಿಡಿದ್ರೆ ಆ ಯೋಗ್ಯರು ಅದು ಮಾಡ್ತಾ ಇದ್ದಾರೆ. ಯಾರೆಲ್ಲ ಮಾಡ್ತಾ ಇದ್ದಾರೆ, ನಾನು ಹೇಳಿದ್ದವ್ರಿಗೆ ನೆಟ್ಟಿಗೆ ಇದು ಸರಿಯಾಗಿ ಇದು ಮಾಡೋಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ. ಅದನ್ನ ಇಟ್ಕೊಂಡು 1 ವರ್ಷದಿಂದ ಮಾಡ್ಕೊಂಡಿದ್ದಾರೆ, ಇನ್ನೂ ಆಗ್ತಾನೆ ಇದ್ದಾವೆ. ನಾನು ಹೇಳೋದಿಷ್ಟೇ, ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ. ಡೈರೆಕ್ಟ್ ಯಾರ್ಯಾರು ಮಾಡಿರ್ತೀರೋ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ. ನಿಮ್ಮ ಅಕೌಂಟ್ ಯಾರ್ಯಾರು ಮಾಡ್ತೀರೋ ಅವ್ರಿಗೆ ನೋಟಿಸ್ ಹೋಗುತ್ತೆ. ನೀವು ಅರೆಸ್ಟ್ ಆಗ್ತೀವಿ. ಈಗ ಆಲ್ರೆಡಿ 6 ಜನ ಆಗಿದ್ದಾರೆ. ಆ ವಿಡಿಯೋಗಳು ನೋಡ್ತೀರಾ? ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ? ಕೆಲವ್ರು ಹೋಗಿ ತಪ್ಪಾಗೋಯ್ತು ಸರ್, ನಾವು ತುಂಬ ತಪ್ಪು ಮಾಡ್ಬಿಟ್ಟು ನಿಮ್ಮ ವಿಚಾರದಲ್ಲಿ, ದಯವಿಟ್ಟು ನಿಮ್ಗೆಲ್ಲ ಇದು ಮಾಡಿದ್ವಿ ಸರ್, ನಿಮ್ಮ ಸಿನಿಮಾ ಎಲ್ಲ ನೋಡಿದ್ವಿ, ಹಿಂಗೆ ಮಾಡ್ಬಿಟ್ವಿ ಸರ್. ಒಂದಲ್ಲ 100 ತೋರಿಸ್ತೀನಿ ಸರ್. ಸೊ ದಯಮಾಡಿ ನಿಮ್ಮನ್ನ ಎಲ್ಲಾನು ಕ್ಷಮೆ ಕೇಳ್ತೀನಿ. ನನ್ನ ಅಂದ್ರೆ ತೇಜೋವಧೆಗೆ ಯಾವುದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ. ನಿಮ್ಮನ್ನ ಡ್ಯಾಮೇಜ್ ಮಾಡಿ ಆಗ್ಬೇಕು. ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೇನೋ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂಥದಕ್ಕಷ್ಟೇ ನಿರ್ಬಂಧ. ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವು ಏನು ಮಾಡೋಣ ಸರ್? ನಿಮ್ಮಿಂದ ಅನ್ನ ತಿಂತಾ ಇದೀವಿ ಅಂದಾಗ ಅವ್ನು ಯಾವ ಕಲಾವಿದ ಅಷ್ಟೇ. ಏನ್ರಿ ಮೀಡಿಯಾ ಅಂದ್ರೆ, ನಾನು ಅದೇ ಹೇಳೋದು, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ಯಾಕೆಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೀವಿ. ಯಾರೇ ಹೇಳಿದ್ರು ಅಷ್ಟೇ, ಈ ಮಾತು ನಾನು ಹೇಳ್ತೀನಿ.